ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿಯ ಐತಿಹಾಸಿಕ ಹಾಗೂ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಯಶಸ್ವಿಯಾಗಿ ನೆರವೇರಿತು। ಈ ವಿಶೇಷ ಸಂದರ್ಭದಲ್ಲಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು। ಹಬ್ಬದ ಅಂಗವಾಗಿ ದೇವಾಲಯವನ್ನ ಹೂಗಳಿಂದ ಮನೋಹರವಾಗಿ ಅಲಂಕರಿಸಲಾಗಿದ್ದು ಇಡೀ ಪರಿಸರವು ಭಕ್ತಿಮಯವಾಗಿ ಕಂಗೊಳಿಸುತ್ತಾ ಇತ್ತು। ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಮಹಾಲಕ್ಷ್ಮಿಯ ದರ್ಶನ ಪಡೆದ ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ ಅವರು ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಹಾಸನ ಜಿಲ್ಲೆಯಲ್ಲಿರುವ ದೊಡ್ಡಗದ್ದವಳ್ಳಿ ಒಂದು ಅತ್ಯಮೂಲ್ಯ ಐತಿಹಾಸಿಕ ಸ್ಥಳವಾಗಿದ್ದು ಇದು ಹೊಯ್ಸಳರ ಕಾಲದಲ್ಲಿ ಅವರ ಶ್ರೀಮಂತಿಕೆಯಿಂದ ನಿರ್ಮಿಸಲ್ಪಟ್ಟ ಅಪೂರ್ವ ಚಿತ್ರಕೂಟ ದೇವಾಲಯವಾಗಿದೆ ಎಂದು ಸ್ಮರಿಸಿದರು। ಇಲ್ಲಿ ನಡೆಯುವ ಮಹಾಲಕ್ಷ್ಮಿ ಆರಾಧನೆಯು ಈ ಕ್ಷೇತ್ರದ ವಿಶೇಷತೆಯಾಗಿದೆ। ದೇವಾಲಯದ ನೈಸರ್ಗಿಕ ಸೌಂದರ್ಯವನ್ನ ಬಣ್ಣಿಸಿದ ಜಿಲ್ಲಾಧಿಕಾರಿಗಳು, ಈ ದೇವಸ್ಥಾನವು ಅತ್ಯಂತ ಮನೋಹರವಾಗಿದ್ದು ಇದರ ಸುತ್ತಲೂ 2 ಸುಂದರ ಕೆರೆಗಳಿವೆ। ಈ ಕೆರೆಗಳು ನೋಡುಗರಿಗೆ ಒಂದು ವಿಶಾಲವಾದ ಸಾಗರದಂತೆ ಭಾಸವಾಗುತ್ತದೆ। ಹಾಗೆಯೇ ಇದು ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನ ತಾಣವಾಗಿದ್ದು ಕೇವಲ ನಮ್ಮ ರಾಜ್ಯದಿಂದ ಮಾತ್ರವಲ್ಲದೆ ಹೊರ ದೇಶಗಳಿಂದಲೂ ಸಹ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಅಂತ ಹರ್ಷವನ್ನ ವ್ಯಕ್ತಪಡಿಸಿದರು। ಇದೇ ವೇಳೆ ಪ್ರವಾಸಿ ತಾಣದ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಮಾತನಾಡುತ್ತಾ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅಗತ್ಯವಿರುವ ಶೌಚಾಲಯ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದು ಹಾಗೂ ಕೆರೆಗಳಿಗೆ ನೀರು ತುಂಬಿರುವುದರ ಜೊತೆಗೆ ಹೂಳೆತ್ತುವ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರು। ಮುಂದುವರೆದು ಈ ಐತಿಹಾಸಿಕ ದೇವಸ್ಥಾನ ಏನಿದೆ ಈ ತಾಣವನ್ನ ಮುಂದಿನ ಪೀಳಿಗೆಯ ಪರಂಪರೆಯಾಗಿ ಸಂರಕ್ಷಿಸುವುದು ನಮ್ಮೆಲ್ಲರ ಪ್ರಮುಖ ಕರ್ತವ್ಯವಾಗಿದೆ ಅಂತ ತಿಳಿಸಿದರು। ಮೊದಲನೇದಾಗಿ ನಮ್ಮ ಎಲ್ಲ ಹಾಸನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು। ತುಂಬ ಸಂತೋಷ ಸಡಗರದಿಂದ ಈ ವರ್ಷವೂ ಸಹ ನಮ್ಮ ಜಿಲ್ಲೆಯಾದ್ಯಂತ ತುಂಬ ಸಡಗರವಾಗಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ। ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಪ್ರಸಿದ್ಧ ಸ್ಥಳ, ಅದು ನಮ್ಮ ದೊಡ್ಡಗದ್ದವಳ್ಳಿ। ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಚತುರ್ಕೂಟ ದೇವಸ್ಥಾನ ಹೊಯ್ಸಳರ ಕಾಲದ್ದು, ಅವರ ಸಾಮಂತರು ಕಟ್ಟಿದ್ದು ಅಂತ ಹೇಳಿ ಇಲ್ಲಿನ ವಿಶೇಷತೆ ಅಂದರೆ ಮಹಾಲಕ್ಷ್ಮಿ ಒಂದು ಆರಾಧನೆ ಇಲ್ಲಿ ನಡೆಯುತ್ತೆ। ಈ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂದರೆ ಇದು ಒಂದು ರೀತಿ ಚತುರ್ಕೂಟದ ಜೊತೆಗೆ ಪಕ್ಕದಲ್ಲಿ ಕೆರೆ, ಹೀಗೆ 2 ಕೆರೆಗಳಿದೆ, ಒಂದು ರೀತಿ ಸಾಗರದ ರೀತಿಯಲ್ಲಿ ಕಾಣುತ್ತೆ। ಪ್ರವಾಸಿಗರಿಗೆ ತುಂಬ ನೆಚ್ಚಿನ ತಾಣ, ತುಂಬ ಜನ ಪ್ರವಾಸಿಗರು ಅದರಲ್ಲೂ ಹೊರದೇಶದಿಂದನೂ ಸಹ ಪ್ರವಾಸಿಗರು ಇಲ್ಲಿ ಬರ್ತಾ ಇರ್ತಾರೆ। ಸೊ ಹಾಗಾಗಿ ಇವತ್ತು ಈ ವಿಶೇಷ ಭಕ್ತಾದಿಗಳಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಕೆಲಸಗಳು ನೆರವೇರಿದೆ। ಯಾರಿಗೆ ಮಂಗಳ ಕಾರ್ಯಗಳು ಭಾಳ ಲೇಟ್ ಆಗಿದೆ ಮತ್ತು ಸಂತಾನ ಪ್ರಾಪ್ತಿ ಆಗಿರಲ್ಲ, ಇವರಿಗೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ರಿಗೂ ಅನುಕೂಲ ಇದೆ। ದಿನೇ ದಿನೇ ಅಭಿವೃದ್ಧಿ ಅಂತ ದೇವಸ್ಥಾನ, ಇಲ್ಲಿ ಯಾವುದೇ ಅವ್ಯವಹಾರ ನಡೆಯುವುದಿಲ್ಲ। ಕ್ಲೀನಾಗಿ ಪೂಜೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಸ್ವಂತ ಇಚ್ಛೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ। ಇನ್ನು ಗ್ರಾಮ ಅಭಿವೃದ್ಧಿ ಬೆಳೀಲಿ ಅಂತ ಲಕ್ಷ್ಮೀ ಕೃಪಾಕ್ಷ ಪ್ರಾರ್ಥನೆ ಮಾಡ್ಕೊತೀವಿ। ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ಗ್ರಾಮದಲ್ಲಿ ದೊಡ್ಡಗದ್ದವಳ್ಳಿ ಗ್ರಾಮದಲ್ಲಿ ಮಹಾಕಾಳಿ ಮತ್ತು ವರಮಹಾಲಕ್ಷ್ಮಿ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನದ ಇತಿಹಾಸ ಪೂರ್ವ ಹೊಯ್ಸಳರ ಕಾಲದ ದೇವಸ್ಥಾನದಲ್ಲಿ ಅದೊಂದು ಶಿವದ ಕಾಲದಿಂದ ಈಗ ಪಂಚಶಕ್ತಿ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ದೊಡ್ಡಗದ್ದವಳ್ಳಿ ಗ್ರಾಮದವರು ಮತ್ತು ಸುತ್ತಮುತ್ತಲ ನಿವಾಸಿಗಳು ಈ ದೇವಸ್ಥಾನದ ಕೆಲವು ಜೀವನೋದ್ಧಾರಗಳನ್ನು ಮಾಡಿ ಪ್ರತಿ ವರ್ಷವೂ ಈ ವರಮಹಾಲಕ್ಷ್ಮಿ ಪೂಜೆ ದಿವಸ ಎಲ್ಲ ಹಾಸನ ಜಿಲ್ಲಾ ಜನತೆಗೆ ಪ್ರಚಾರ ಮಾಡಿ ಇದು ವರಮಹಾಲಕ್ಷ್ಮಿ ಪೂಜೆಯನ್ನು ಎಲ್ಲರೂ ಪೂಜೆ ಸಲ್ಲಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಈ ದೇವರಿಗೆ ಎಲ್ಲ ಕಾರ್ಯಕ್ರಮ ಮಾಡೋಕ್ಕೂ ಎಲ್ಲ ಸಹಕಾರ ನೀಡ್ತಾರೆ। ಮತ್ತು ಈ ಗ್ರಾಮದವರಿಗೆ ಮತ್ತು ಹಾಸನ ಜಿಲ್ಲಾ ಜನತೆಗೆ ಈ ವರಮಹಾಲಕ್ಷ್ಮಿ ದೇವಿ ಮತ್ತು ಮಹಾಕಾಳಿ ಈಶ್ವರ ದೇವರು ಒಳ್ಳೆ ಆಯಸ್ಸನ್ನು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ।